ನನ್ನ ಹೆಸರು ಅಭಿಷೇಕ್ ಅಂತ. ನಾನು ಬರ್ತಿರೋದು ಚಾಮರಾಜಪೇಟೆಯಿಂದ. ಸೊ ಬಿಫೋರ್ ಇಲ್ಲಿ ಬರೋಕ್ಕಿಂತ ಮುಂಚೆ ಐ ವಾಸ್ ಡೂಯಿಂಗ್ ಇಂಟ್ರಾಡೇ ಮಾಡಬೇಕಾಗ್ತಂದರೆ ಎವ್ರಿ ಡೇ ಲಾಸ್ ಆಗ್ತಾನೆ ಇರ್ತಿತ್ತು. ಆ್ಯಕ್ಚುಲಿ ಏನಂತಂದರೆ ನಾನು ಸ್ಕಾಲರ್ಶಿಪ್ ಅಮೌಂಟ್ ಹಾಗೆ ಇಟ್ಕೊಂಡು ಅದನ್ನ ಇನ್ವೆಸ್ಟ್ ಮಾಡಿ ಹೇಗೆ ಮಾಡಬೇಕು ಅಂತ ಡಮ್ಮಿ ಟ್ರೇಡ್ ಮಾಡಿದೆ ಏಂಜಲ್ನಲ್ಲಿ. ಬಟ್ ವರ್ಕೌಟ್ ಆಗಲಿಲ್ಲ. ಇಲ್ಲಿ ನಾನು ಲಾಸ್ ಮಾಡ್ಕೊಳ್ತೀನಿ ಪ್ರಾಪರಾಗಿ ಗೊತ್ತಿರೋ ಆಗ್ತಿರಲಿಲ್ಲ. ಯಾಕೆಂದರೆ ಅದು ಎಂಟೈರ್ಲಿ ಫ್ರೆಶ್ ಮಾರ್ಕೆಟ್ಗೆ ಎಂಟೈರ್ಲಿ ಫ್ರೆಶ್ ಇರಬೇಕಾದ್ರೆ ನಮಗೇನು ಪ್ರಾಪರಾಗಿ ಗೊತ್ತಾಗೋದೇ ಇಲ್ಲ. ಸೊ ಆವಾಗ ಎವ್ರಿ ಡೇ ಲಾಸ್ ಆಗ್ತಾನೇ ಇತ್ತು. ಸೊ ಇದು ವರ್ಕೌಟ್ ಆಗೋಲ್ಲ ಅಂತ ಸಮ್ ಡೇಸ್ ಬಿಟ್ಬಿಟ್ಟೆ. ಅದಾದಮೇಲೆ ನಾನು ನಮ್ಮ ಅಣ್ಣ ಸೇರಿಕೊಂಡು ಎಂಟೈರ್ಲಿ ಇನ್ವೆಸ್ಟ್ಮೆಂಟ್ ಬರೋಣ, ಸೊ ಅದು ಸೆಕ್ಯೂರಿಟಿಗೆ ಇರ್ತದೆ ಹಾಗೆ ಹೀಗೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಆ್ಯಂಡ್ ಆಲ್ಮೋಸ್ಟ್ ಒಂದು 20 lakhs ಇನ್ವೆಸ್ಟ್ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಈ ಥರ ವರ್ಕೌಟ್ ಆಗೋದಿಲ್ಲ, ಸೊ ಏನೋ ಒಂದು ಮಾಡಬೇಕು, ಆಪ್ಷನ್ಸಲ್ಲಿ ಬರೋಣ, ಏನೋ ಚೂರು ಕಲಿಯೋಣ ಅಂತ. ಸೊ ಸಬಿ ರಿಜಿಸ್ಟರ್ಡ್ ಪರ್ಸನ್ ಹತ್ರ ನಾವು ಕಲಿತಿದ್ವಿ ಅಂದರೆ ಇಟ್ಸ್ ಸೊ ಈಸಿ ಅಲ್ಲ. ಸೊ 1500 ಮೆಂಬರ್ಸು ಸಬಿ ರಿಜಿಸ್ಟರ್ಡ್ ಪರ್ಸನ್ಸ್ ಅವರು ಅಪಾಯಿಂಟ್ಮೆಂಟ್ ತೊಗೊಳ್ಳೋದೇ ತುಂಬ ಕಷ್ಟ. ಅದು ನಮಗೆ ಕಣ್ಣು ಮುಂದೆ ಈಸಿಯಾಗಿ ಸಿಗ್ತಾಯಿದ್ದಾರೆ. ಸೊ ಈ ಆಪರ್ಚುನಿಟಿ ನಾವು ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ನನಗೆ ಒಂದು ಥಾಟ್ ಇತ್ತು. ಬಟ್ ಅದು ಕಾಲೇಜ್ ಓದಬೇಕಾದ್ರೆ ನನಗೆ ಅನಿಸಿತು TD ಅಕಾಡೆಮಿಗೆ ಬರಬೇಕು, ಬಂದು ಏನಾದ್ರು ಕಲಿಬೇಕು ಅಂತ. ಬಟ್ ಕಾಲೇಜ್ ಇರಬೇಕಾದ್ರೆ ಆವಾಗ ಮನೇಲಿರೋ ಬೇಡ ಅಂತ ಹೇಳ್ತಿದ್ರು. ಸೊ ಮನೇಲಿ ಡಿಸೈಡ್ ಮಾಡಿ ಫೈನಲಿ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಬಂದಾದಮೇಲೆ ಗೊತ್ತಾಯಿತು ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅಂತ. ಐದರ್ ಇನ್ವೆಸ್ಟ್ಮೆಂಟ್ ಐದರ್ ಟ್ರೇಡಿಂಗ್ ಎರಡೂ ಬೆಟರ ಇಲ್ಲ ಅಂತ ಹೇಳ್ತಿಲ್ಲ. ಇನ್ವೆಸ್ಟ್ಮೆಂಟ್ ಈಸ್ ಗುಡ್ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಟ್ರೇಡಿಂಗ್ ಅನ್ನೋದು ಅದ್ರ ಜೊತೆಗೆ ಮಾಡಿದ್ರೆ ಇನ್ನೂ ಬೆಳಿತೀವಿ ನಾವು. ಆ್ಯಂಡ್ ಎಕ್ಸಾಂಪಲ್ ಹೇಳಬೇಕಂತಂದರೆ ಇಲ್ಲಿ ತುಂಬ ಸ್ಟ್ರಾಟಜೀಸ್ ಹೇಳ್ಕೊಟ್ರು. ಲೈಕ್ ಎಕ್ಸಾಂಪಲ್ ಕವರ್ಡ್ ಹೇಳ್ಕೊಟ್ಟಿದ್ದಾರೆ, ಬುಲಿಶ್ ಎಂಗಲ್ಫಿ ಹೇಗೆ ವರ್ಕ್ ಆಗುತ್ತೆ, 180 ಡಿಗ್ರಿ ಹೇಗೆ ಮಾಡಿದ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಅದನ್ನು ಹೇಳ್ಕೊಟ್ರು. ಅದ್ರ ಜೊತೆಗೆ ಲಾಂಗ್ ಸ್ಟ್ಯಾಂಗಲ್ ಮತ್ತು ಶಾರ್ಟ್ ಸ್ಟ್ಯಾಂಗಲ್ ಈ ಯಾವಾಗ ಮಾಡಬೇಕು ಮಾರ್ಕೆಟ್ ಈವನ್ ವಿ ನೋ ನಮ್ಗೆ ಗೊತ್ತೇ ಇರೋದಿಲ್ಲ ಮಾರ್ಕೆಟ್ ಹೇಗೆ ಹೋಗುತ್ತೆ ಹೇಗೆ ಬರುತ್ತೆ ಅಂತ. ಬಿಫೋರ್ ಈಗ ಗ್ಲೋಬಲ್ ಕ್ಯೂಸಿಂದ ಆಗೋದ್ರಿಂದ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಮಾರ್ಕೆಟ್ ಇದೇ ಸೆಂಟಿಮೆಂಟಲ್ಲಿ ಪಾಸಿಟಿವ್ ಹೋಗುತ್ತಾ ನೆಗೆಟಿವ್ ಹೋಗುತ್ತಾ ಹೆಂಗೆ ಗೊತ್ತಾಗೋದಿಲ್ಲ. ಸೊ ಈ ಸ್ಟ್ರಾಟಜೀಸ್ನ ಇಟ್ಕೊಂಡು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇನ್ನು ಅಪ್ಲಿಕೇಬಲ್ ಮಾಡಿದ್ರೆ ಈ ಪ್ರಾಫಿಟ್ನ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದು ಕಲಿದೆ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಬ್ಲೇಮ್ ಮಾಡ್ತಾರೆ, ಇಟ್ಸ್ ಅ ಗ್ಯಾಂಬ್ಲಿಂಗ್ ಅಂತ ಹೇಳ್ತಾರೆ. ಸೊ ಕಲಿತಾದ್ಮೇಲೆ ನಾನು ಹೇಳ್ತೀನಿ ಇಟ್ಸ್ ನಾಟ್ ಅ ಗ್ಯಾಂಬ್ಲಿಂಗ್. ಈಗ ನೀವು ಕರೆಕ್ಟಾಗಿ ಪ್ರಾಪರಾಗಿ ಅಪ್ಲೈ ಮಾಡಾದಮೇಲೆ ಗೊತ್ತಾಗುತ್ತೆ ರಿಯಲ್ ಮನಿ ಕರೆಕ್ಟಾಗಿ ಮಾಡ್ಬೋದು. ಸೊ ಐ ವನ್ ಲೆಫ್ಟ್ ಮೈ ಜಾಬ್ ಆಲ್ಸೋ. ಜಾಬ್ನ ಬಿಟ್ಟು ಇಲ್ಲಿ ಬಂದಿದ್ದೀನಿ. 2 years ಎಕ್ಸ್ಪೀರಿಯನ್ಸ್ ತಗೊಂಡು ಜಾಬ್ ಸವಾಸನೇ ಬೇಡ ಅಂತ ಕೊನೆಗೆ TD ಅಕಾಡೆಮಿ ಬಂದು ಇಲ್ಲೇ ನನ್ನ ಕರಿಯರ್ನ ಬಿಲ್ಡ್ ಮಾಡಬೇಕು ಅಂತ ಬಂದಿನಿ. ಐ ವಿಲ್ ಡೂ. ಸೊ ಎಂಟೈರ್ ಟೀಮ್ TD ಅಕಾಡೆಮಿ ಏನಿದೆಯೋ ಎಂಟೈರ್ ಟೀಮ್ ನನ್ನ ಜೊತೆಗೆ ಸಪೋರ್ಟ್ ಇದೆ ಅಂತ ಅಂದ್ಕೊಳ್ತೀನಿ. ಬಟ್ ಐ ವಿಲ್ ಡೂ ಮೈ ಕರಿಯರ್ ಇನ್ ದಿಸ್ ಫೀಲ್ಡ್ ಓನ್ಲಿ. ಥ್ಯಾಂಕ್ ಯು. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸನ್ನು ಪಡೆಯಿರಿ.